ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಡೇ 1 ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಆ್ಯಂಡ್ ಬೆಳಗ್ಗೆಯಿಂದ ಅಷ್ಟು ಸುತ್ತಾಡಿ ಓಡಾಡಿ ಆ ಬ್ಯಾಗ್ನ ಸಂಜೆ ನಾನು ಭುಜದಿಂದ ಕೆಳಗಿಳಿಸಿದ್ದೀನಿ. ನಾನು ಹಾಗೆ ನಮ್ಮ ಅಜ್ಜಿ ಕೂಡ ಇಬ್ಬರು ಸುಸ್ತಾಗೋಗಿದ್ವಿ. ಫಸ್ಟ್ ಕೆಲಸ ಮಾಡಿದ್ದು ಬೆಡ್ನ ಸರಿ ಮಾಡಿದ್ವಿ. ಆ್ಯಂಡ್ ನಮ್ಮ ಅಜ್ಜಿ ಹೋಗೋ ಟೈಮ್ ಬಂತು. ಅವ್ರನ್ನ ಕರ್ಕೊಂಡೋಗಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದೆ. ಆ್ಯಂಡ್ ವಾಪಸ್ PGಗೆ ಬಂದು ಫಸ್ಟ್ ಕೆಲಸ ಮಾಡಿದ್ದು ಫ್ರೆಶ್ ಅಪ್ ಆಗೋದು. ಬಿಕಾಸ್ ಬೆಳಗ್ಗೆಯಿಂದ ಕಂಪ್ಲೀಟ್ ಸ್ವೆಟ್ ಆಗೋಗಿದ್ದೆ ಸುತ್ತಾಡಿ ಫ್ರೆಶ್ ಅಪ್ ಆಗಿದ ತಕ್ಷಣ ಊಟದ ಟೈಮ್ ಆಗೋಗಿತ್ತು. ಇವತ್ತು ವೆನ್ಸ್ಡೇ ಮಾತ್ರ ಅನ್ನ ಸಾಂಬಾರ್ ಕೊಡ್ತಾರಂತೆ. ನೈಟು ಅನ್ನ ಸಾರು, ಚಪಾತಿ, ಪಲ್ಯ ಹಾಗೆ ರಸಂ ಕೊಟ್ಟಿದ್ರು. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅನ್ನ ಸಾರು ಸಿಕ್ಕಾಬಡೆ ಚೆನ್ನಾಗಿತ್ತು. ಬಟ್ ಚಪಾತಿ ಕೊಟ್ಟಿದಂತ ಬೀಟ್ರೂಟ್ ಪಲ್ಯ ಸ್ವಲ್ಪ ಜಾಸ್ತಿ ಉಪ್ಪಾಗೋಗಿತ್ತು. ಊಟ ಮಾಡಿದ ತಕ್ಷಣ ಎಡಿಟ್ ಮಾಡ್ಕೊಂಡೆ. ಅದಾದ್ಮೇಲೆ ಏನು ಮಾಡಕ್ಕೆ ಶಕ್ತಿ ಇರಲಿಲ್ಲ, ಸೊ ಮಲ್ಕೊಂಡೆ. ಬಟ್ ಹೊಸ ಜಾಗ ಆಗಿರೋದ್ರಿಂದ ರಾತ್ರಿ ಎಲ್ಲ ಕಂಪ್ಲೀಟ್ ಒದ್ದಾಡಿದ್ದೆ. ಹಾಗೆ ನೋಡ್ತಾ ಬೆಳಗ್ಗೆ ಆಗೋಯ್ತು. ಸೋಲನ್ನು ಸೋಲಿಸುವುದೇ ಗೆಲುವಿನ ದಾರಿ. ವೆರಿ ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದು ವಾರ್ಡ್ರೋಬ್ ನೋಡಿದೆ. ಆ್ಯಂಡ್ ಸಿಕ್ಕಾಬಡೆ ಧೂಳಿತ್ತು, ಅದನ್ನು ಕ್ಲೀನ್ ಮಾಡಬೇಕಾಗಿತ್ತು. ಹಾಗೆ ನನಗೆ ನ್ಯೂಸ್ ಪೇಪರ್ ಬೇಕಾಗಿತ್ತು, ಅದೆಲ್ಲ ಅಂತ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೊರಟೆ. ಫ್ರೆಶ್ ಅಪ್ ಆದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಬಟ್ ಎಡಿಟಿಂಗ್ ಕೆಲಸ ಆಯ್ತು, ಬೇರೆ ಒಂದು ವಿಡಿಯೋದು. ಸೊ ಎಡಿಟಿಂಗ್ ನ ಮಾಡ್ತಾ ಇದ್ದೆ. ಅದ್ರ ಮಧ್ಯ ತಿಂಡಿಗೆ ಟೈಮ್ ಆಗೋಗಿತ್ತು. ಆ್ಯಂಡ್ ತಿಂಡಿಗೆ ಇವತ್ತು ಅವಲಕ್ಕಿ ಮಾಡಿದ್ರು, ಮನೇಲಿ ಮಾಡಿರೋ ಥರನೇ ಇತ್ತು. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.